ನಮ್ಮ ಪಯಣ ಹೊರಟಿದ್ದು ಪ್ರಾಗ್ನ ಕಡೆಗೆ, ಅಂದರೆ ಚೆಕ್ ರಿಪಬ್ಲಿಕ್ನ ಕಡೆಗೆ. ನಮ್ಮ ಎದುರುಗಡೆ ಸೀಟಲ್ಲಿ ಕೂತ ಪಾಪುನ ನೋಡ್ತಾ, ಪಾಪು ಮಾಡ್ತಕ್ಕಂಥ ಚೇಷ್ಟೆಗಳನ್ನು ನೋಡ್ತಾ ಅವ್ರ ಜೊತೆ ಒಂದು ಸೆಲ್ಫಿಯನ್ನು ತಗೊಂಡ್ವಿ. ಹಾಗೆ ಪಕ್ಕದ ಸೀಟ್ನಲ್ಲಿ ಕೂತಿರ್ತಕ್ಕಂಥ ವಯಸ್ಸಾದ ಹಿರಿಯರ ಜೊತೆ ಮಾತಾಡ್ತಾ ಬಂದಿಳಿದಿದ್ದು ಪ್ರಾಗ್ ರೈಲ್ವೆ ಸ್ಟೇಷನ್. ಪ್ರಾಗ್ ರೈಲ್ವೆ ಸ್ಟೇಷನ್ ನಮ್ಮ ಮೊದಲನೇ ಹಂತ ಟ್ರಿಪ್ನ. ಈಗ ಮುಂದೆ ಹೋಗೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಕೌಶಿಕ್. ಯುರೋಪ್ನಲ್ಲಿ ಒಂದು ದಿವಸ ಇಂಡಿಯಾದಿಂದ ಸ್ಲೋವಾಕಿಯಾಗೆ ಬಂದು ಕೆಲಸ ಮಾಡುವ ಸಮಯದಲ್ಲಿ ವೆಕೇಷನಲ್ ಡೇಗಳಲ್ಲಿ ನಾವು ಹೊರಟಿದ್ದು ಪ್ರಾಗ್ನ ಕಡೆಗೆ, ಅಂದರೆ ಚೆಕ್ ರಿಪಬ್ಲಿಕ್. ನಾವು ಮೊದಲನೇ ಹಂತದ ಪ್ರಾಗ್ನ ಟ್ರಿಪ್ನ ಒಂದು ಹಂತ ಚಾರ್ಲ್ಸ್ ಬ್ರಿಡ್ಜ್ ಮತ್ತು ಕ್ಯಾಸ್ಟಲ್ ಚರ್ಚ್ನ ಕಡೆಗೆ. ನಾವು ದೂರದ ವ್ಯೂವಿಂದ ಅದನ್ನು ನೋಡ್ತಾ ಇದ್ದೇವೆ. ಬನ್ನಿ, ನಿಮಗೆ ಅದರ ಹತ್ತಿರದ ವ್ಯೂಗೆ ಕರೆದೊಯ್ಯಲಿದ್ದೇನೆ. ಎಲ್ಲರೂ ಹೋಗೋಣ ಬನ್ನಿ ಹತ್ತಿರದ ವ್ಯೂಗೆ. ಚೆಕ್ ರಿಪಬ್ಲಿಕ್ ಮೊದಲ ಹೆಸರು ಚೆಕ್ ಸ್ಲೋವಾಕ್. ಇದು ಜನವರಿ 1, 1993ರಲ್ಲಿ ಚೆಕ್ ರಿಪಬ್ಲಿಕ್ ಆಗಿ ತನ್ನ ರಿಪಬ್ಲಿಕ್ಕನ್ನು ಹೊಂದಿಕೊಳ್ಳುತ್ತದೆ. ನಾವಿರೋದು ಈಗ ಚಾರ್ಲ್ಸ್ ಬ್ರಿಡ್ಜ್ನ ದೂರದ ವ್ಯೂ. ಇದು ಚಾರ್ಲ್ಸ್ ಬ್ರಿಡ್ಜ್ನ ಎಂಟ್ರೆನ್ಸ್. ನಾವಿರೋದು ಚಾರ್ಲ್ಸ್ ಬ್ರಿಡ್ಜ್ನ ಎಂಟ್ರೆನ್ಸ್ ಗೇಟ್ನಲ್ಲಿ. ಚಾರ್ಲ್ಸ್ ಬ್ರಿಡ್ಜ್ನ ಎಂಟ್ರೆನ್ಸ್ ಗೇಟಿಂದ ಬ್ರಿಡ್ಜ್ನ ಮೇಲೆ ನಿಮ್ಮನ್ನು ಕರೆದೋಗ್ತೇನೆ. ಬನ್ನಿ, ಮೇಲೇನಿದೆ ನೋಡೋಣ. ಇದು ಚಾರ್ಲ್ಸ್ ಬ್ರಿಡ್ಜ್ನ ಮೇಲೆ ನಾವು ಬಂದಿಳಿದೇ ಬಿಟ್ವಿ. ನೀವು ನೋಡ್ತಾ ಇರ್ಬೋದು ಚಾರ್ಲ್ಸ್ ಬ್ರಿಡ್ಜ್ನ ಮೇಲೆ ಹೇಗಿದೆ, ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ. ದೇಶ ಸುತ್ತು ಕೋಶ ಓದು ಅಂತ ಹೇಳಿ ನಮ್ಮ ಹಿರಿಯರು ಸುಮ್ಮನೆ ಮಾತಿಗೋ ಅಥವಾ ಏನೋ ಹೋಗಿ ಬಂದು ಹೇಳಿಲ್ಲ. ದೇಶ ಸುತ್ತಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ ಬೇರೆ ದೇಶದಲ್ಲಿ ಏನಿದೆ, ನಮ್ಮ ದೇಶ ಹೇಗಿದೆ ಅನ್ನೋದು ಕಂಪ್ಯಾರಿಸನ್ ಗೊತ್ತಾಗುತ್ತೆ. ನಮ್ಮ ದೇಶ ಸುಂದರ ದೇಶ, ಹಾಗೆ ಬೇರೆ ದೇಶ ಕೂಡ ವಿಭಿನ್ನವಾಗಿ ಸುಂದರವನ್ನು ಹೊಂದಿದೆ. ಅದರಲ್ಲಿ ಇದು ಚಾರ್ಲ್ಸ್ ಬ್ರಿಡ್ಜ್ ಸರಿಸುಮಾರು 1357ರಿಂದ 1402ರವರೆಗೆ ಇದರ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಇದರ ಕನ್ಸ್ಟ್ರಕ್ಷನ್ ನಡೆದು ಫಿನಿಶ್ ಆಗೋದು 1402. ಇದರ ಫೌಂಡರ್ 4ನೇ ಚಾರ್ಲ್ಸ್, ಅಂದರೆ ನಮ್ಮ ಕಡೆ ಹೇಗೆ ಚಂದ್ರಗುಪ್ತ ಮೌರ್ಯ 2ನೇ ಮೌರ್ಯ ಅಂತ ಹೇಳ್ತೀವೋ ಹಾಗೆ 4ನೇ ಚಾರ್ಲ್ಸ್. 1870ರಲ್ಲಿ ಇದನ್ನು ಚಾರ್ಲ್ಸ್ ಬ್ರಿಡ್ಜ್ ಅಂತ ಹೇಳಿ ಕರೆಯಲ್ಪಡುತ್ತದೆ. ಚಾರ್ಲ್ಸ್ ಬ್ರಿಡ್ಜ್ಗೆ ಸುಮಾರು 106 ವರ್ಷಗಳ ಇತಿಹಾಸವನ್ನು ಇದೆ. ಮತ್ತು ಇತಿಹಾಸವನ್ನು ತಿಳ್ಕೊಳ್ತಾ ಮೇಲೆ ಓಡಾಡುವ ಸಮಯದಲ್ಲಿ ಹೀಗೆ 3-4 ಜನ ಸೇರಿ ಮ್ಯೂಸಿಕನ್ನು ಬಾರಿಸೋದನ್ನು ನೀವು ನೋಡ್ತಾ ಇರ್ಬೋದು. ಸಖತ್ತಾಗಿ ಬಾರಿಸ್ತಾಯಿದ್ರು. ಅದನ್ನು ನೋಡ್ಕೊಳ್ತಾ ಹಾಗೆ ನಮ್ಮ ಪಯಣ ಹೊರಟಿತು ಮುಂದೆ ಹೋಗ್ತಾ ನಾವು ಫುಲ್ ಚಾರ್ಲ್ಸ್ ಬ್ರಿಡ್ಜ್ನ ನೋಡಿಕೊಂಡು ಚಾರ್ಲ್ಸ್ ಬ್ರಿಡ್ಜ್ನ ಎಲ್ಲ ವ್ಯೂನ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಮಾಡ್ಕೊಳ್ತಾ ನಿಂತ್ಕೊಂಡ್ವಿ. ಅಲ್ಲಿಗೆ ಹಲವಾರು ಜನ ಬರ್ತಾಯಿದ್ರು. ಕಾಲು ಹಾಕಕ್ಕಂತೂ ಜಾಗನೇ ಇಲ್ಲ ಗುರು. ಅದು ಬೇರೆ ನಾವು ಹೋಗಿದ್ದು ಈಸ್ಟರ್ ಟೈಮ್ನಲ್ಲಿ, ವೆಕೇಷನಲ್ ಡೇಗಳಲ್ಲಿ. ಹಾಗಾಗಿ ತುಂಬಾ ಜನ ಇದ್ದರು. ಬೇರೆ ಬೇರೆ ರೀತಿಯ ವ್ಯೂಗಳಲ್ಲಿ ಒಂದು ಫೋಟೋ ಮತ್ತು ವಿಡಿಯೋನ ಹಿಡ್ಕೊಂಡು ಅಲ್ಲೇ ಇದ್ದ ನದಿಯನ್ನು ನೋಡ್ತಾ ಬ್ರಿಡ್ಜನ್ನು ಫುಲ್ ಕಣ್ಣು ತುಂಬಿಕೊಂಡು ಮೈಂಡ್ನಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ವಿ. ಈ ಬ್ರಿಡ್ಜು ಪ್ರಾಗ್ನ ಭಾಳ ಹಳೆಯದಾದಂಥ ಬ್ರಿಡ್ಜ್ ಅಂತ ಕರೆಯಲ್ಪಡುತ್ತದೆ. ಜುಡಿತ್ ಬ್ರಿಡ್ಜ್ನ ರೀಪ್ಲೇಸ್ಮೆಂಟ್ಗಾಗಿ ಬ್ರಿಡ್ಜನ್ನು ಕಟ್ಟಿರ್ತಾರೆ. ಆ ಬ್ರಿಡ್ಜು ಭಾಳ ಫ್ಲಡ್ಗಳಿಂದ ಭಾಳ ಡ್ಯಾಮೇಜ್ಗೆ ಒಳಪಟ್ಟಿರುತ್ತದೆ. 4ನೇ ಚಾರ್ಲ್ಸ್ ಇದನ್ನು ಮರುನಿರ್ಮಾಣವನ್ನು ಮಾಡ್ತಾನೆ. ಹಾಗಾಗಿ ಇದನ್ನು ಚಾರ್ಲ್ಸ್ ಬ್ರಿಡ್ಜ್ ಅಂತ ಕರೀತಾರೆ. ಹೋಟೆಲ್ನಲ್ಲೇ ಉಳಿದ ನಾವು ಮರುದಿನ ಬೆಳಗ್ಗೆ ಎದ್ದು ಸ್ವಿಮ್ಮಿಂಗ್ಗೆ ಹೋದೆ. ಹೋಟೆಲ್ನಲ್ಲೇ ಇದ್ದ ಸ್ವಿಮ್ಮಿಂಗ್ನಲ್ಲಿ ಸಖತ್ತಾಗಿ ಬೆಳಗ್ಗೆ ಕೋಲ್ಡ್ ವೆದರ್ ಗುರು, ಮಳೆ ಬೇರೆ ಹೊರಗಡೆ ಬಿಡ್ತಾ ಇತ್ತು ಸಣ್ಣಕ್ಕೆ. ಅದರಲ್ಲಿ ಸ್ವಿಮ್ ಮಾಡಿಕೊಂಡು ಅಲ್ಲೇ ಇದ್ದಂಥ ಹೀಟ್ರಲ್ಲಿ ಬಾಡಿನ ಹೀಟ್ ಮಾಡಿಕೊಂಡು ಬಂದ್ವಿ ಔಟ್ಸೈಡ್ ತಿಂಡಿಯನ್ನು ತಿನ್ನೋಕ್ಕೆ. ಹೊಟ್ಟೆ ತುಂಬ ಪಲಾವ್ ಅಂದರೆ ವೆಜ್ ಬಾತ್ನ ತಿಂದ್ಕೊಂಡು ನಮ್ಮ ಪಯಣ ಹೀಗೆ ಶುರುವಾಯಿತು. ಮರುದಿವಸದ ಪಯಣ. ಎಲ್ಲರೂ ಹೀಗೆ ತಿಂಡಿಯನ್ನು ತಿಳ್ಕೊಂಡು ಹೊರಗಡೆ ಹೊರಟ್ವಿ. ಮತ್ತು ಇನ್ನು ಸುಮಾರು ಎಕ್ಸ್ಪ್ಲೋರ್ ಮಾಡೋಕ್ಕಿತ್ತು. ಪ್ಲೇಸ್ ಅಂತೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಜಾನಿದೆ ಗುರು.
ಹೋಗೋಣ ಬನ್ನಿ. ನಾವು ಹೊರಟಿದ್ದು ಫಸ್ಟ್ ಓಲ್ಡ್ ಟೌನ್ ಸ್ಕ್ವೇರ್ಗೆ. ಓಲ್ಡ್ ಟೌನ್ ಸ್ಕ್ವೇರ್ಗೆ ಹೀಗೆ ನಡು ಹೋಗ್ತಾ ಇದ್ದ ನಮಗೆ ಅಲ್ಲೇ ಆರ್ಚ್ನ ಹಿಂಬದಿಯಲ್ಲಿ ಕಾಣಿಸಿದ್ದು ಈ ರೋಡು. ನೀವು ನೋಡ್ತಾ ಇರ್ಬೋದು, ತುಂಬ ಹಳೆಯ ಕಾರುಗಳು. ಇವತ್ತಂತೂ ಜನಸಂದಣಿ ಭಾಳ ಇದೆ ಗುರು ಇಲ್ಲಿ. ಕಾರುಗಳು ರೋಡಿನಲ್ಲಿ, ನೀವುಗಳು ಇಂಡಿಯಾದವರು ಕಾರ್ಗಳನ್ನು ನೋಡ್ತಾ ಮುಂದೆ ಹೋಗೋಣ ಬನ್ನಿ. ಮುಂದೆ ನಾವು ಹೊರಟಿದ್ದು ಮೆಟಲ್ ಬೈಕ್ನ ಮೇಲೆ ಫೋಟೋ ತಕ್ಕೊಂಡು ನಾವು ಬಂದು ನಿಂತಿದ್ದು ಆಸ್ಟ್ರೋನಾಮಿಕಲ್ ಕ್ಲಾಕ್ ರೋಡ್ನಲ್ಲಿ. ಆಸ್ಟ್ರೋನಾಮಿಕಲ್ ಕ್ಲಾಕ್ನ ಎದುರುಗಡೆ ನಾವು ನಿಂತಿದ್ದೀವಿ. ಈಗ ಆಸ್ಟ್ರೋನಾಮಿಕಲ್ ಕ್ಲಾಕ್ ಇದು ಕ್ರಿಯೇಟೆಡ್ ಬೈ ಹೊರಾಲಜಿಸ್ಟ್ ಮಿಕೋಲಸ್ ಆಫ್ ಕದನ್ ಆ್ಯಂಡ್ ಚಾರ್ಲ್ಸ್ ಯೂನಿಟಿ ಬಿಫೋರ್ 1410 ಸೆಂಚುರಿ. ನೀವು ನೋಡ್ತಾ ಇರ್ಬೋದು, ಇದು ಆಸ್ಟ್ರೋನಾಮಿಕಲ್ ಕ್ಲಾಕ್. ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇದು 9 ಅಕ್ಟೋಬರ್ 1410 ಉದ್ಘಾಟನೆ ಆಗಿರುತ್ತೆ. ಒಂದು ಕೊಟ್ಟು ಫೋಟೋ ತಗೊಂಡು ನಾವು ತಿನ್ನೋಕ್ಕೆ ಬಂದಿದ್ದು ಇಲ್ಲಿನ ಟ್ರೆಡಿಷ್ನಲ್ ಸ್ವೀಟ್ ಚಿಮ್ನಿ ಕೇಕ್ನ ತಿನ್ಕೊಂಡು ಹಾಗೆ ರೋಡಲ್ಲಿ ಹೋಗ್ತಾ, ಏನು ಗುರು ಇದು ಗಾಂಜಾದ ಅಂಗಡಿ ರೋಡಲ್ಲಿ, ಇಲ್ಲೆಲ್ಲ ಲೀಗಲ್ ಗಾಂಜಾ ಹೆಂಡ ಏನು ಬೇಕು ನಿಮ್ಗೆ. ಮುಂದೆ ನಾವು ಹೋಗಿ ತಲುಪಿದ್ದು ಕ್ಯಾಸ್ಟಲ್ ಮೆಟ್ಟಲುಗಳ ಬಳಿ. ಅಲ್ಲಿ ಹೀಗೆ ಮ್ಯೂಸಿಕರ್ ಒಬ್ಬರು ಗಿಟಾರ್ ಬಾರಿಸ್ಕೊಂಡು ಮಸ್ತಿ ಮಾಡ್ತಾಯಿದ್ರು. ನಾವು ಅದನ್ನು ನೋಡಿ ಮೈ ಮರೆತು ಬರ್ತಾ ಇದ್ದೀವಿ. ಒಂದೇ ಡೈಲಾಗ್ ಹೊಡೆದಿದ್ದು, ಮೀನಾಕ್ಷಿ ಅಂತೇಳಿ ರಾಜ್ಕುಮಾರಿಂದು. ಪಕ್ಕಕ್ಕೆ ಹೋಗ್ತಾ ಇದ್ದ ಕರ್ನಾಟಕ ಬಾಯ್ಸ್ ತಿರುಗಿ ನಮ್ಮ ಹುಡುಗ ಅಂತೇಳಿ ಮಾತಾಡಿಸಿದ್ರು. ಕರ್ನಾಟಕದವರು ಸಿಕ್ಕರು, ಅವ್ರನ್ನ ಮಾತಾಡ್ಸ್ಕೊತ ಏನು ಎಂಥ ಕತೆ ಅಂತ ಕೇಳಿದ್ರೆ, ಇಲ್ಲ ನಾವು ಎಜುಕೇಷನ್ಗೆ ಇಲ್ಲಿ ಇದ್ದೀವಿ ಅಂತ ಹೇಳಿದರು. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಒಳ್ಳೆ ಮತ್ತೆ ಸಿಗ್ತಾ ಇರೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಪಯಣವನ್ನು ಬೆಳೆಸ್ತೀವಿ. ಮೈಸೂರಿನ ಟಾಪ್ ವ್ಯೂ ಹೇಗೆ ಕಾಣುತ್ತೋ ಹಾಗೆ ಈ ವ್ಯೂನ ನೋಡ್ಕೊಬರೋಣ ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ಏನು ಜನಗರು ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ನೋಡ್ತಾ ಇದ್ದೀರಲ್ವ ಟಾಪ್ ವ್ಯೂ ಹೇಗೆ ಕಾಣಿಸ್ತಾ ಇದೆ. ಇಲ್ಲ ನಿಂತ್ಕೊಂಡು ನೋಡಿದರೆ ಇಡೀ ಪ್ರಾಗ್ನ ಅರ್ಧ ಸಿಟಿ ಕಾಣುತ್ತೆ. ಯಾವ್ಯಾವ ಥರ ಬಿಲ್ಡಿಂಗು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ ವ್ಯೂನ ನೋಡಿಕೊಂಡು ರಶ್ನಲ್ಲಿ ಗುದ್ದಾಡ್ಕೊಂಡು ಹೊರಗೆ ಬಂದು ನಾವು ಹೊರಡ್ತಾ ಇರೋದು ಕ್ಯಾಸ್ಟಲ್ ಬಾಗಿಲಿಗೆ. ಕ್ಯಾಸ್ಟಲ್ ವ್ಯೂನ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಈ ವ್ಯೂನ ನೋಡೋಕ್ಕೆ 2 ದಿವಸದಿಂದ ಕಾಯ್ತಾ ಇದ್ವಿ ಗುರು. ಅಂತೂ ಇಂತೂ ವ್ಯೂ ನೋಡೋಕ್ಕೂ ಸಿಕ್ತು. ನಮ್ಮವರು ನಮಗೆ ಸಿಕ್ಕರು. ಕರ್ನಾಟಕದವ್ರನ್ನ ಹುಡುಕಿ ಮಾತಾಡಿಸಿ ಈ ವ್ಯೂ ತನಕ ತಲುಪಿದ್ದೀವಿ. ಈ ವ್ಯೂನ ನೋಡಿದ್ರಲ್ಲ, ಈ ಕ್ಯಾಸ್ಟಲ್ನ 880ನೇ ಇಸ್ವಿಲಿ ಪ್ರಿನ್ಸ್ ಬ್ರಾವೋಜಿ ಅನ್ನೋರು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಇದು ವರ್ಲ್ಡ್ನ ಲಾರ್ಜೆಸ್ಟ್ ಕ್ಯಾಸ್ಟಲ್ ಚರ್ಚ್ ಅಂತಲೇ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇದು 70,000 ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಇದು 1945 ಫೆಬ್ರವರಿ 14ರಂದು 152 ಟನ್ ಬಾಂಬಿಂದ ಬ್ಲಾಸ್ಟ್ಗೊಂಡು ಪತನಗೊಂಡಿದೆ. ನೆಕ್ಸ್ಟು ಓಲ್ಡ್ ಟೌನ್ ಸ್ಕ್ವೇರ್ ಸರ್ಕಲ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಸೇಮ್ ಜಾತ್ರೆ ಥರ ನಡೀತಾ ಇದೆ ಗುರು. ಬಿಕಾಸ್ ಯಾಕೆ ಅಂದರೆ ಅವತ್ತು ಈಸ್ಟರ್ ಫಂಕ್ಷನ್ ನಡೀತಾ ಇತ್ತು. ಹಾಗಾಗಿ ಫುಲ್ ಮುಂದಿನ ಪಯಣ ರೊಟೇಟಿಂಗ್ ಹೆಡ್ನ ಕಡೆಗೆ 42 ಲೇಯರ್ಗಳಿದ್ದು 42 ಲೇಯರ್ ಕೂಡ ತನ್ನ ಸಪ್ರೇಟ್ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ 21 ಮೋಟರ್ಗಳನ್ನು ಫಿಕ್ಸ್ ಮಾಡಲಾಗಿದ್ದು 1 ಕಿಲೋಮೀಟರಷ್ಟು ಕೇಬಲ್ನ ಯೂಸ್ ಮಾಡಿದ್ದಾರೆ. ಇದು ಫ್ರಾನ್ಸ್ ಕಾಫ್ಕಾ ಅನ್ನೋವರ ತಲೆಬುರುಡೆ. 39 ಟನ್ ಅಷ್ಟು ವಜೆ ಇದ್ದು ಇದು 30 ಮಿಲಿಯನ್ CHZ ಕಾಸ್ಟ್ಗಳಿಂದ ಮಾಡಲ್ಪಟ್ಟಿದ್ದು, ಇದು ದಿನದ ಬೆಳಿಗ್ಗೆ 8 AM ಇಂದ ರಾತ್ರಿ 9 PM ವರೆಗೆ ತೆರೆದಿದ್ದು 1 ಗಂಟೆಯಲ್ಲಿ 15 ನಿಮಿಷಗಳ ಕಾಲ ರೊಟೇಟ್ ಆಗ್ತಾ ಇರ್ತದೆ. ಆ ಟೈಮ್ಗೆ ಈಚ್ ಆಗೋಕ್ಕೆ ಪ್ರಯತ್ನ ಪಡಿ. ಫ್ರಾನ್ಸ್ ಕಾಫ್ಕಾ ಅವರ ರೊಟೇಟಿಂಗ್ ಹೆಡ್ನ ನೋಡಿಕೊಂಡು ಮುಂದೆ ನಮ್ಮ ಪಯಣ ಬೆಳೆಸಿದ್ದು ಮತ್ತೊಂದು ಹಳೆಯ ಚರ್ಚ್ನ ಬಳಿ.
ಈ ಚರ್ಚು ಆ ಕ್ಯಾಸ್ಟಲ್ಗಿಂತ ವಿಭಿನ್ನವಾಗೇ ಇತ್ತು, ಸಖತ್ತಾಗಿತ್ತು. ಈ ವ್ಯೂನ ಮೊಬೈಲ್ನಲ್ಲಿ ಸೆರೆ ಹಿಡ್ಕೊಂಡು ಹಾಗೆ ಪಯಣ ಬೆಳೆಸಿದ್ದು ಡ್ಯಾನ್ಸಿಂಗ್ ಬಿಲ್ಡಿಂಗ್ನ ಕಡೆಗೆ. ಇದು 1992ರಿಂದ 1996ರಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದು 5.400 ಸ್ಕ್ವೇರ್ ಮೀಟರ್ಗಳಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಇದರ ಟಾಪ್ ವ್ಯೂನಿಂದ 360 ಡಿಗ್ರಿ ಪ್ರಾಗ್ನ ವೀಕ್ಷಣೆಯನ್ನು ಮಾಡಬಹುದು. ನೆಕ್ಸ್ಟ್ ಸ್ಮಾಲೆಸ್ಟ್ ಸ್ಟ್ರೀಟಿಂದ ಪ್ರಾಗ್ ಬರೀ 70 ಸೆಂಟಿಮೀಟರ್ ವಿಡ್ತನ್ನು ಹೊಂದಿದ್ದು, ನೀವು ರಿಟರ್ನ್ ಬರಬೇಕು ಅಂದರೆ ಟ್ರಾಫಿಕ್ ಲೈಟ್ ಒತ್ತುವಂಥ ಒಂದೇ ಒಂದು ಸಣ್ಣದಾದ ಕಿರಿಯದಾದ ದಾರಿ ಇದು ಪ್ರಾಗ್ ಅಂತ. ಮುಂದಿನ ನಡೆ ಮ್ಯೂಸಿಯಂನ ಕಡೆ ಅಂತ ಹೇಳ್ತಾ, ಮ್ಯೂಸಿಯಂ ಕಡೆ ಹೋದರೆ ನಾವು ಹೋಗೋದ್ರೊಳಗೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಗಡೆಯಿಂದನೇ ಆದಷ್ಟು ಫೋಟೋಗಳನ್ನು ತೆಕ್ಕೊಂಡು ನಮ್ಮ ಕೊನೆಯ ಹಂತ ಬಸ್ ಸ್ಟಾಪನ್ನು ತಲುಪೇ ಬಿಟ್ವಿ. ಬಸ್ ಸ್ಟಾಪಿಗೆ ಬಂದು ನಮಗಾಗಿ ಕಾಯ್ತಾ ಇದ್ದ ಬಸ್ನ ಹತ್ತಿ ಕುಳಿತ ನಾವು ರಿಟರ್ನ್ ನಮ್ಮೂರಿಗೆ ಹೊರಡಲು ಸಿದ್ಧರಾಗಿದ್ವಿ. ಬಸ್ ಹೊರಟೇ ಬಿಡ್ತು. ನಾವು 6 ಜನ ಈ ಟ್ರಿಪ್ಪನ್ನು ಎಂಜಾಯ್ ಮಾಡಿ ಈ ರೀತಿಯಾಗಿ ಮುಗಿಸಿದ್ದೇವೆ. ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬ್ ವ್ಲಾಗ್ಸ್ ಕೌಶಿಕ್ ಕವಿತ್ರಿ ಪಿ ಹೊಯ್ಸಳ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಬಾಯ್ ಬಾಯ್ ಇಂಡಿಯಾ, ಬಾಯ್ ಬಾಯ್ ಕರ್ನಾಟಕ. ಸಿ ಯು ಅಗೈನ್.